ಹಾಯ್ ಫ್ರೆಂಡ್ಸ್, ಬಿಸಿಲಿನ ಧಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಮನುಷ್ಯರ ಕೈಯಲ್ಲೇ ತಡ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ಇನ್ನು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲ ಹೆಂಗೆ ತಡ್ಕೊಳ್ತವೆ ಅಂತ ಗೊತ್ತಾಗ್ತಾಯಿಲ್ಲ. ಎಷ್ಟೇ ನೀರು ಹಾಕಿ ಎಷ್ಟೇ ಪೋಷಣೆ ಮಾಡಿದ್ರೂ ಗಿಡಗಳಲ್ಲಿ ತುಂಬ ಎಲ್ಲ ಒಣಗೋಗ್ತಾ ಇದ್ದಾವೆ. ನೋಡಿ, ನಮ್ಮ ಅಡಿಕೆ ಗಿಡಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಆ ಗಿಡಗಳೆಲ್ಲ ಬರೀ ಗರಿಗಳೆಲ್ಲ ಕೆಳಗಡೆ ಬಾಗ್ತಾ ಇದ್ದಾವೆ ಮತ್ತು ಎಲ್ಲ ಒಣಗೋದಂಗೆ ಆಗ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತಲೇ ಗೊತ್ತಿಲ್ಲ. ನೀರೆಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀವಿ, ಏನು ಮಾಡಿದ್ರು ಎಲ್ಲ ಎಷ್ಟೇ ನೀರು ಹಾಕಲಿ ಎಲ್ಲ ಒಣಗೋಗ್ತಾ ಇದ್ದಾವೆ. ಗಾರ್ಡನ್ ಎಲ್ಲ ನೀರಿಗೆ ನಿಲ್ತಾ ಇಲ್ಲ. ಎಷ್ಟು ನೀರು ಹಾಕಿದ್ರು ಗಾರ್ಡನ್ ಹುಲ್ಲು ಎಲ್ಲ ಒಣಗೋಗ್ತಾ ಇದ್ದಾವೆ. ನೋಡಿ, ನಮ್ಮ ಅಡಿಕೆ ಗಿಡ ಹೆಂಗೆ ಒಣಗೋಗ್ಬಿಟ್ಟಿದೆ. ಮೂಸಂಬಿ ಗಿಡ ಎಲ್ಲ ಗಿಡಗಳು ಒಣಗೋಗ್ತಾ ಇದ್ದಾವೆ. ನೆಲಕ್ಕೆಲ್ಲ ಎಷ್ಟೇ ನೀರು ಬಿಡಲಿ ಏನೇ ಮಾಡಲಿ ಎಲ್ಲ ಒಣಗೋಗ್ತಾ ಇದ್ದಾವೆ. ಗರಿಗಳೆಲ್ಲ ಬಾಡೋಗ್ತಾ ಇದ್ದಾವೆ, ಎಲ್ಲ ಬಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಏನು ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಪರಿಹಾರ ಗೊತ್ತಿದೆ ದಯವಿಟ್ಟು ನನಗೆ ಹೇಳಿ. ಮತ್ತು ಇದನ್ನು ಹೆಂಗೆ ಪೋಷಣೆ ಮಾಡಬೇಕು, ಹೇಗೆ ಪೋಷಣೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತೆಂಗಿನ ಗರಿಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇದ್ದಾವೆ. ನೋಡಿ, ಗಾರ್ಡನ್ ಎಲ್ಲ ಹೆಂಗೆ ಒಣಗ್ತಾ ಇದೆ. ಎಷ್ಟು ನೀರು ಹಾಕಿದ್ರೂ ಅದು ಹಾಗೆ ಆಗ್ತಾಯಿದೆ. ನೀರಿಗೂ ನಿಲ್ತಾ ಇಲ್ಲ, ಏನಕ್ಕೂ ನಿಲ್ತಾ ಇಲ್ಲ. ನೋಡಿ, ಮಲ್ಲಿಗೆ ಗಿಡ 4 ಕಡೆಯೂ 4 ಕಂಬಕ್ಕೂ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆನ ಸೂಜಿ ಮಲ್ಲಿಗೆನ ಅಂತಾರಲ್ವ, ಅದನ್ನು ಹಾಕಿದ್ದೀನಿ. ಬಟ್ ಅದನ್ನು ಎಲ್ಲ ಒಣಗೋಗ್ತಾ ಇದೆ. ನೋಡಿ, ನೆಲದಲ್ಲಿ ಹಸಿರು ಅನ್ನೋದೇ ಇಲ್ಲ, ಫುಲ್ ಒಣಗೋಗ್ತಾ ಇದೆ ಈ ಬಿಸಿಲಿಗೆ. ಎಷ್ಟು ನೀರು ಹಾಕೋದು ನಿಲ್ತಾ ಇಲ್ಲ. ಏನಕ್ಕೆ ಇದಕ್ಕೆ ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ. ಎಕ್ಸ್ಪೆಷಲಿ ಅಡಿಕೆ ಗಿಡಗಳು ಮಾತ್ರ ತುಂಬ ಬೇಜಾರಾಗ್ತಾ ಇದೆ. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ, ಎಲ್ಲ ಒಣಗೋಗಿ ಎಲ್ಲ ಕೆಳಗಡೆ ಬರ್ತಾ ಇದೆ. ಅದೆಲ್ಲ ಗರಿಗಳೆಲ್ಲ ಕೆಳಗಡೆ ಬರ್ತಾ ಇದೆ. ನೀರು ಹಾಕೋದು ನಿಲ್ತಾ ಇಲ್ಲ. ಕಾರಣ ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಪ್ಲೀಸ್.